ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇನ್ನೇನು ಮಕ್ಕಳು ಬಸ್ ಬಂತು, ಅವ್ರನ್ನ ಸ್ಕೂಲಿಗೆ ಕಳಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳದು ಎಕ್ಸಾಮ್ ನಡೀತಿರೋದ್ರಿಂದ ಆಫ್ ಡೇ ಸ್ಕೂಲ್ ಇರುತ್ತೆ, ಮಧ್ಯಾಹ್ನಕ್ಕೆಲ್ಲ ವಾಪಸ್ ಬರ್ತಾರೆ. ಇನ್ನು ಈ ವಿಡಿಯೋ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಆಗ್ತಿದೆ, ಮೊಬೈಲ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ರಾತ್ರಿಯೇ ಎಲ್ಲ ಗಿಡಗಳಿಗೆ ನೀರು ಹಾಕಿಬಿಟ್ಟು ಈ ಥರ ಬಿಸಿಲಿಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಸಫಿಷಿಯೆಂಟಾಗಿ ತೊಗೊಂಡು ಮಿಕ್ಕಿರೋ ನೀರನ್ನೆಲ್ಲ ಕೆಳಗಡೆ ಬಿಟ್ಟಿರುತ್ತೆ. ನನಗೂ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಗಿಡಗಳಿಗೆ ನೀರು ಹಾಕ್ತಾ ನಿಂತ್ಬಿಟ್ರೆ 1 ಗಂಟೆ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಿದ್ದೀನಿ. ಎಷ್ಟು ಬೇಗ 1 ವರ್ಷ ಆಗೋಯ್ತಲ್ಲ ಅಂತ ಅನ್ನಿಸ್ತಿದೆ ನಿಜವಾಗ್ಲೂ. ಇನ್ನು ವೈಭವ್ ಪ್ರೀ ಸ್ಕೂಲ್ದೇ ನೆನಪಿದೆ. LKG UKG ಬೆಳಗ್ಗೆ 9 ಗಂಟೆಗೆ ಹೋಗ್ಬಿಡ್ತಾ ಇದ್ದ, 12ವರೆಗೆಲ್ಲ ವಾಪಸ್ ಬರ್ತಾ ಇದ್ದ. ಕೆಳಗಡೆಯಿಂದ ಮೇಲೆ ಬರೋವರೆಗೂ ಮಮ್ಮಿ 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 ಅಂತ ಕೂಗ್ತಾ ಬರೋನು. ಸ್ಟಾರ್ಟಿಂಗಲ್ಲಿ 1ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಅಲ್ಲ, ಅದೇ ಗುಂಗು. ಯಾವುದಾದ್ರೂ ಆಟೋ ಬಂದ್ಬಿಡ್ತು ಅಂದರೆ ವೈಭವ್ ಬಂದಿದ್ದಾನ ಅಂತ ಅನಿಸೋದು. ಅವನದೇ ಮೈಂಡ್ ಎಷ್ಟು ಮ್ಯಾಚುರ್ಡ್ ಆಗಿದೆ ಅಂದರೆ, ಏನೋ ಎಕ್ಸಾಮು ಬರೀತಾ ಇದ್ದಾನೆ, ನಾನು ಆಲ್ರೆಡಿ 2ನೇ ಕ್ಲಾಸ್ ಆಗಿದ್ದೀನಿ, ನಾನು ಗ್ರೋ ಆಗಿದ್ದೀನಿ ಅಂತ ಹೇಳ್ತಾನೆ ಇರ್ತಾನೆ. ನಾನು ಅವನನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ. ಅವನೇನಿಲ್ಲ, ಸ್ಕೂಲಲ್ಲಿ ಫ್ರೆಂಡ್ಸು ತುಂಬಾ ಖುಷಿಯಾಗಿದ್ದಾನೆ. ಎಷ್ಟು ಬೇಗ 1 ವರ್ಷ ಕಳೆದೋಯ್ತು, ಎಷ್ಟು ಬೇಗ ಮಕ್ಕಳು ದೊಡ್ಡವರು ಆಗ್ತಿದ್ದಾರೆ ಅಂತಲೇ ಅನ್ನಿಸ್ತಿದೆ. ಇವಾಗ ನನಗೂ ಕೂಡ ಸ್ವಲ್ಪ ಲೇಜಿನೆಸ್ ಬಂದುಬಿಟ್ಟಿದೆ. ಹೆಂಗೂ ಮಕ್ಕಳದ್ದು ಆಫ್ ಡೇ ಸ್ಕೂಲ್ ಇರುತ್ತೆ, ಮಧ್ಯಾಹ್ನ ಬಂದಮೇಲೆ ಬೇಕಾದರೆ ರೊಟ್ಟಿ ಚಪಾತಿ ಆ ಥರ ಮಾಡ್ಕೊಳ್ಳೋಣ, ಬೇಗ ಆಗೋ ಥರ ಏನಾದರೂ ಮಾಡಿ ತಿನ್ನಿಸಿ ಕಳಿಸ್ಬಿಡೋಣ ಅಂತ ಹೇಳಿ ಬೆಳಗ್ಗೆ ಬೇಗ ಆಗೋ ಥರ ವೆಜಿಟೇಬಲ್ ಶಾವಿಗೆ ಉಪ್ಮಾ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಮೊಳಕೆ ಕಾಳನ್ನು ಕೊಟ್ಟಿದ್ದೆ. ಮಕ್ಕಳಿಗೆ ನಾನು ಸ್ನ್ಯಾಕ್ಸಿಗೆ ಏನಾದರೂ ಫ್ರೂಟ್ನ ಕೊಟ್ಟು ಕಳಿಸಿರ್ತೀನಿ. ಇನ್ನು ನಾನು ಕೂಡ ಟಿಫನ್ನ ಮುಗಿಸ್ಕೊಳ್ತೀನಿ. ಹಸ್ಬೆಂಡಿಗೆ ಇದು ಯಾವುದೂ ಇಷ್ಟ ಆಗಲ್ಲ, ಶಾವಿಗೆ ಉಪ್ಪಿಟ್ಟು, ಆಮೇಲೆ ಉಪ್ಪಿಟ್ಟು ಒಗ್ಗರಣೆ ಅದು ತುಂಬ ರೇರು. ಅವರು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದರು, ಸೊ ಬರ್ತಾ ಅಲ್ಲೇ ತಿನ್ಕೊಂಡು ಬಂದಿದ್ದಾರೆ. ನಾನು ಕೂಡ ಟಿಫನ್ನ ಮುಗಿಸ್ಕೊಂಡು ಕೆಲಸನ ಮುಂದುವರಿಸ್ತೀನಿ. ಬೆಳಗ್ಗೆ ಮ್ಯಾಟ್ ಎಲ್ಲ ಹಾಕಿರಲಿಲ್ಲ, ಅದೇ ಸ್ವಲ್ಪ ಇವಾಗ ಸ್ಕೂಲ್ ಇಲ್ಲ ಅನ್ನೋ ತಲೆಯಲ್ಲಿ ಕೂತ್ಬಿಟ್ಟಿದೆ. ನಿಧಾನವಾಗಿ ಮಾಡ್ಕೊಳ್ಳೋಣ, ಏನು ಅವಸರ ಇಲ್ಲ, ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ ಅಲ್ಲ. ಹೆಂಗಿದ್ರೂ ಅವ್ರು ಬಂದರೆ ನಮ್ಗೆ ರೆಸ್ಟ್ ಮಾಡೋಕ್ಕಂತೂ ಕೊಡೋದೇ ಇಲ್ಲ. ಸೊ ಈ ಕೆಲಸಗಳನ್ನು ಮಾಡ್ತಾ ಟೈಮ್ನ ಕಳಿಬೋದು ಅಂತ ಹೇಳಿ ಇವಾಗೆಲ್ಲ ಮ್ಯಾಟ್ಗಳನ್ನು ಹಾಕ್ಕೊಳ್ತಿದ್ದೀನಿ. ನಂಗೆ ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ದಿನಾ ಮ್ಯಾಟ್ ಜಾಡಿಸೋದು ಹಾಕೋದು 2 ಸರಿ ಕ್ಲೀನ್ ಮಾಡ್ತಿದ್ದೆ. ಇವಾಗ 1 ಟೈಮ್ ಇಟ್ಕೊಂಡಿದ್ದೀನಿ. ಹಾಲಲ್ಲಿರೋದು ಸಿಕ್ಕಾಪಟ್ಟೆ ವಜ್ಜೆ ಇದೆ ಅದು. ಇನ್ನು ಗಿಡಗಳೆಲ್ಲ ಮನೆ ಒಳಗಿಡೋದು ತುಂಬ ಕಡಿಮೆ. ಅಂದರೆ ವಾರದಲ್ಲಿ 1-2 ದಿನ ಮಾತ್ರ ಗಿಡಗಳನ್ನ ಇಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೇ ಮೇಂಟೆನೆನ್ಸ್ ಮಾಡಿದರೂ ಕೂಡ ಗಿಡಗಳ ಎಲೆಗಳು ಕೆಂಪಗಾಗ್ತಿದೆ. ನಾವಿರೋದು ಮೇಲೆ, ಬಹಳ ಬಿಸಿಲು, ಹಂಗಾಗಿ ಸರಿಯಾಗಿ ಗಾಳಿ ಅದು ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಗಿಡಗಳ ಗ್ರೋತ್ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಹಂಗಾಗಿ ಎಲ್ಲನೂ ಬಾಲ್ಕನಿಯಲ್ಲೇ ಇಟ್ಬಿಟ್ಟಿರ್ತೀನಿ. 1 ದಿನ 2 ದಿನ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಈ ಪ್ಲ್ಯಾಂಟ್ ಬಂದು ಜಡೆ ಪ್ಲ್ಯಾಂಟ್ ಅಂತ ಹೇಳಿ, ಇದನ್ನು ಮೊದಲು ಚಿಕ್ಕ ಪಾಟಲ್ಲಿನೇ ಹಾಕ್ಸ್ಕೊಂಡು ಬಂದಿದ್ದು. ಅದ್ರ ಬೆಳವಣಿಗೆ, ಅದ್ರ ಎಲೆಗಳೆಲ್ಲ ಎಷ್ಟು ಬೇಗ ಗ್ರೋತ್ ಆಗ್ತಾಯಿತ್ತು ಅಂದರೆ ಅದನ್ನು ನೋಡ್ದೇ ಪಾಟ್ನ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಬೇರೆ ಪಾಟಲ್ಲಿ. ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದು ವರ್ತ್ ಅಂತ ಅನಿಸುತ್ತೆ ಇದಕ್ಕೆ ಕೊಟ್ಟಿರುವಂಥ ದುಡ್ಡು. ನೈಟಿಂದನೂ GKK ಬ್ಲಿಂಕ್ ಆಗ್ತಾಯಿತ್ತು, ಅಂದರೆ ಪ್ಯೂರಿಫೈ ಪ್ರಾಬ್ಲಮ್ ಬಂದಿದೆ ಅಂತಲೇ ಅರ್ಥ. ಈ ಸರಿ ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ. ಅಂದರೆ ಸಿಂಟೆಕ್ಸ್ನ ತೊಳಿಸಿದ್ವಿ, ಇನ್ನೇನು ನೀರೆಲ್ಲ ಗಲೀಜಿರಲ್ಲ, ಅದನ್ನು ಮತ್ತೆ ಯಾಕೆ ತೊಳೆಯೋದು ಅಂತ ಹೇಳಿ ಪ್ರಾಬ್ಲಮ್ ಬಂದಮೇಲೆ ನಮಗೆ ಇದನ್ನು ತೊಳಿಬೇಕಿತ್ತೇನಲ್ಲ ಅಂತ ಅನಿಸೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನನಗೆ ಶಾಕ್ ಆಯಿತು, ಇಷ್ಟೊಂದು ಗಲೀಜು ಆಗಿದೆನಾ ಇದು ಕಾಯಿಲು ಅಂತ ಹೇಳಿ. ನೋಡ್ಬೋದು ಎಷ್ಟು ಗಲೀಜಾಗಿದೆ ಅದೆಲ್ಲ. ಸೊ ಅದು ಗುಂಜೆಲ್ಲ ಬರಬಾರ್ದು
ಬಿಡಬಾರ್ದು, ಅದು ಮತ್ತು ಈ ನೀರಿಂದ ಮೇಲೆ ಹೋಗಿ ಅಲ್ಲಿ ಸಿಕ್ಕಾಕ್ಕೊಂಡು ಪ್ಯೂರಿಫೈ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ಸ್ಲೋ ಆಗಿನೇ ಅದನ್ನು ಕ್ಲೀನ್ ಮಾಡ್ಕೊಂಡು ಬಂದೆ. ಆದರೂ ಕೂಡ ಮಧ್ಯಾಹ್ನದವರೆಗೂ ನೋಡಿದ್ರೂ ಅದು ಬ್ಲಿಂಕ್ ಆಗೋದು ಕಡಿಮೆ ಆಗಲೇ ಇಲ್ಲ. ರೆಗ್ಯುಲರ್ ಆಗಿ ಪ್ಯೂರಿಫೈನ ಚೆಕಪ್ ಮಾಡೋಕ್ಕೆ ಇಲ್ಲೇ ಪಕ್ಕಕ್ಕೆ ಇದ್ದಾರೆ, ಸೊ ಅವ್ರನ್ನ ಕರೆಸಿದ್ದೆ ನಾನು. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅವರು. ಅವರೆಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದೆನಾ ಅಂತ ಚೆಕ್ ಮಾಡಿದರು, ಬೇರೆ ಏನೂ ಇರಲಿಲ್ಲ. ಅದೇ ಸೇಮ್ ಹಿಂಗೆ ನಾನು ತೊಳೆದಿದ್ನಲ್ಲ ಆ ಕಾಯಿಲೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಚೇಂಜ್ ಮಾಡಿದರು. 300 ರುಪೀಸ್ ತೊಗೊತಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಾ ನೀವು, ಯಾಕಂದರೆ 3 ವರ್ಷದಿಂದನೂ ಅದು ಒಳಗಡೆ ಒಂದು ಸೆಟ್ ಇರುತ್ತೆ. 2.2 ಏನು 2,500 ಒಂದು ಪೂರ್ತಿ ಕಾಯಿಲ್ ಸೆಟ್ ಬರುತ್ತೆ, ಅದನ್ನು ಹಾಕಬೇಕಾಗತ್ತೆ ಈ ಥರ ಪ್ರಾಬ್ಲಮ್ ಬಂದಾಗ ಅಂತ ಹೇಳಿ. ಸೊ 3 ವರ್ಷದಿಂದ ನಾನು ಅದನ್ನು ಯಾವುದೂ ಹಾಕ್ಸಿಲ್ಲ, ಬರೀ 2-3ನೇ ಸರಿ ಏನೋ ಇದನ್ನು ಕಾಯಿಲ್ ಹಾಕಿ ಹೋಗ್ತಿರೋದು. ನಾನು ಈ ವಿಚಾರನ ಹಸ್ಬೆಂಡ್ ಹತ್ರ ಶೇರ್ ಮಾಡಿಕೊಂಡೆ. ಅವ್ರು ನಂಗೆ ಹಿಂಗೆ ಹೇಳಿದರು, ತುಂಬ ಚೆನ್ನಾಗಿಯೇ ಇದೆ ನಿಮ್ಮದು ಅಂತ ಹೇಳಿ ಹೋದ್ರು ಪ್ಯೂರಿಫೈ ಅಂತ. ಸೊ ಯಾವುದೋ ಒಂದು 500 ರೂಪಾಯಿ 1000 ರೂಪಾಯಿದ್ದನ್ನೇ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀಯ, ಅದು ಇವತ್ತು ತೊಗೊಂಡಿರ್ತೀವ ಅನ್ನೋ ಫೀಲ್ ಇರುತ್ತೆ. ಅಷ್ಟೊಂದು ಕೇರ್ ಮಾಡ್ತೀಯ, ಇನ್ನು ಪ್ಯೂರಿಫೈನ ಮಾಡದೇ ಇರ್ತೀಯ ನೀನು ಅಂತ ಹೇಳಿದರು. ಇನ್ನು ಯಾರಾದರೂ ಒಬ್ಬರು ಆ ಥರ ಹೇಳ್ಬಿಟ್ರೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಏನೋ ಒಂದು ಅದನ್ನೆಲ್ಲ ನೋಡ್ಕೊಂಡದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ. ನಮಗೂ ಕೂಡ ಸೆಲ್ಫ್ ಖುಷಿ ತುಂಬಾ ಇರುತ್ತೆ, ಯಾವ ವಸ್ತುಗಳಾಗಿರಲಿ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಇನ್ನು ಮಕ್ಕಳದು ಹಾಫ್ ಡೇ ನಡೀತಿದೆ, ಲಂಚ್ ತೊಗೊಂಡು ಹೋಗ್ತಾ ಇಲ್ಲ. ಆ ಬಾಕ್ಸನ್ನು ಕೂಡ ಒಂದು ಬಾಕ್ಸೆಲ್ಲ ಹಾಕಿ ಎತ್ತಿಡ್ತಿದ್ದೀನಿ. ಇದು ಖಾಲಿ ಇತ್ತು. ನನಗೆ JVL ಅವ್ರದ್ದು ಈ ಲಂಚ್ ಬಾಕ್ಸ್ ಏನಿದೆ ಅಲ್ಲ, ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ. ಮಕ್ಕಳು ಕಂಪ್ಲೀಟಾಗಿ ಲಂಚ್ನ ಖಾಲಿ ಮಾಡ್ಕೊಂಬರ್ತಾಯಿದ್ರು. ನೆಕ್ಸ್ಟ್ ಇಯರಿಗೆ ಕೂಡ ನನಗೆ ಬರುತ್ತೆ. ವಾಟರ್ ಬಾಟಲ್ ಆಯಿತು, ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸು, ಇದು ಯಾವುದು ನೆಕ್ಸ್ಟ್ ಇಯರ್ಗೆ ತೊಗೊಳ್ಳಂಗೆ ಇಲ್ಲ. ಮೊಳಕೆ ಕಾಳನ್ನು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ, ಹೆಸರು ಕಾಳೆಲ್ಲ ಮೊಳಕೆ ಬಂದಿದೆ. ಸೊ ಅದನ್ನು ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಕಂಪಲ್ಸರಿ ಹಸಿ ಶೇಂಗಾ, ಮೊಳಕೆ ಕಾಳು, ಸ್ವೀಟ್ ಕಾರ್ನ್ ಕೊಡ್ತಾನೇ ಇರ್ತೀನಿ. ವೇಟ್ ಗೇನ್ ಆಗುತ್ತೆ, ಅವರು ಶಾರ್ಪ್ ಆಗ್ತಾರೆ. ಆಮೇಲೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಸಲಾಡ್ ತಿನ್ನೋದ್ರಿಂದ. ಮಧ್ಯಾಹ್ನ ಊಟಕ್ಕೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ, ಅದ್ರ ಜೊತೆ ಮೆಂತ್ಯ ಸೊಪ್ಪು ಹಾಕಿರೋಂಥ ಬೇಳೆನ ಮಾಡ್ಕೊಳ್ತಿದ್ದೀನಿ. ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಮನೇಲಿ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು 4-5 ದಿನ ಇರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಟ್ಟಿರ್ತೀನಿ. ಇವೆಲ್ಲ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು. ಮೊದಲು ನಮ್ಮಮ್ಮ, ಅವರಮ್ಮ ಎಲ್ಲರೂ ಮಾಡ್ತಾಯಿದ್ರು. ನಿಜವಾಗ್ಲೂ ಅದು ಎಷ್ಟೊಂದು ರುಚಿ ಅಂದರೆ, ಇವತ್ತು ಮಾಡಿ ಒಂದು 4 ದಿನ ಬಿಟ್ಟು ತಿಂದರು ಅದೇ ರುಚಿ. ಎಷ್ಟೊಂದೆಲ್ಲ ಮನಸ್ಸಿಗೆ ಖುಷಿ ಇರುತ್ತೆ. ನಮ್ಮ ಮನೆ ಸಿಗ್ನೇಚರ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಸರಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಕಡಿಮೆ ಇದೆ, ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಇದೆ, ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ. ಹಂಗಾಗಿ ಮಕ್ಕಳು ಕೂಡ ಆರಾಮಾಗಿ ತಿಂತಾರೆ. ಪ್ರತಿಯೊಂದು ಅವರು ತಿನ್ನೋದು ಇವಾಗಿಂದನೇ ಕಲಿಬೇಕು. ಹಾಗಾಗಿ ನಮ್ಮ ಜೊತೆ ಊಟಕ್ಕೆ ಕುಂತಾಗ ನಾವೇನೇನು ತಿಂತೀವಿ ಅದನ್ನು ಕಂಪ್ಲೀಟಾಗಿ ಅವರು ಕೂಡ ತಿಂತಾರೆ. ಇಲ್ಲಿ ಬೇಳೆ ಕೂಡ ರೆಡಿ ಆಯಿತು, ಅದನ್ನು ನಾನು ಕಲಿಸ್ಕೊಂಡು ಒಗ್ಗರಣೆ ಕೂಡ ಕೊಡ್ತಿದ್ದೀನಿ. ಇನ್ನು ಅಕ್ಕಿ ಬೇಳೆ ತೊಳೆದಿರೋ ನೀರೆಲ್ಲ ಏನಿರುತ್ತೆ ಒಂದು ಬೌಲಲ್ಲೇ ಹಾಗೆ ಎತ್ತಿಟ್ಟಿರ್ತೀನಿ. ನೋಡ್ಬೋದು ಗಿಡಗಳ ಗ್ರೋತ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಥರ ನೀರು ಹಾಕೋದ್ರಿಂದ. ರೋಗ ಕೂಡ ಬರೋದೇ ಇಲ್ಲ.
ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಮೂಮೆಂಟ್ ಎದ್ರ ಸಲ ಆಗಿದ್ದು? ಎಲ್ಲರೂ ಇವಾಗ ಫಾರೆಸ್ಟ್ ಅದಾವಲ್ಲ, ಇವಾಗ ಅವನ್ನೆಲ್ಲ ಕತ್ತರಿಸ್ತಿದ್ರು ಮರ ಗಿಡಗಳನ್ನ. ಅದಕ್ಕೆ ಏನ್ ಮಾಡಿದ್ರು, ಇವ್ರು ಬಂದು ಹೇಳಿದ್ರು, ಎಲ್ಲರೂ ಯಾರು ಮರ ಕಟ್ ಮಾಡಕ್ ಬರ್ತಾರ ಮರಕ್ಕೆ ಅಡ್ಕೊಂಡ್ಬಿಡ್ರಿ, ನಾವು ಬಿಡಂಗಿಲ್ಲ ಅಂತ ಹೇಳಿ. ಅದು 1917 ಸ್ಟಾರ್ಟ್ ಮಾಡಿದ್ರು. ಚಿಕ್ಕ ಚೌಳಿ ಕನ್ನಡದಾಗ ಅಪ್ಪಿಕೋ ಚೌಳಿ ಅಂತಾರೆ. ಅಪ್ಪಿಕೋ ಚೌಳಿ, ಚಳುವಳಿ. ಅಪ್ಪಿಕೋ ಚಳವಳಿ. ನಿನಗೆ ಯಾಕೆ ಕೊಟ್ರು ಇದನ್ನ? ಯಾಕಂದ್ರೆ ನಾನು ಮ್ಯಾಮಿಗೆ ಹೇಳ್ತಿರ್ತೀನಲ್ಲ, ನಾನು ಹೇಳ್ನಲ್ಲ ಹೀಗೆ, ನಾನು ಮ್ಯಾಮಿಗೆ ಹೇಳ್ತಿರ್ತೀನಿ ದಿನ ಏನೋ ಎಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಅಂದ್ರೆ ಎಷ್ಟು ಗಿಡ ಮರಗಳ ಬಗ್ಗೆ ಹೇಳ್ತಿರ್ತೀಯಲ್ಲ, ಅದಕ್ಕೆ ನನಗೆ ಕೊಟ್ಟಾರ. Once in China, there lived a girl. Her name was Chikalaka Chin 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 China. Chikalakaloram, Chakkaloram, Chandaloram, Manipitikoram, Okkotokko, Itipitikitika, Idipa Idipa Chinchencho. Bye bye, you are. Popataki Baham. Chacho. Yena Chinchencho. ಕೆಳಗಡೆ ಆಟ ಆಡಬೇಕಾದ್ರೆ ಏನಾದರೂ ಬಡ್ದಿದ್ದೇನೋ ಅಥವಾ ಏನೋ ಸುಚ್ಚಿದೇನೋ ಗೊತ್ತಿಲ್ಲ, ಕಂಟಿನ್ಯೂ ಆಗಿ ಹೇಳ್ತಾನೆ ಇದ್ಲು, ನನಗೆ ಮುಳ್ಳಿದೆ ನೋಡಿ, ನನ್ನ ಕಾಲು ನೋವಾಗ್ತಿದೆ ಅಂತ ಹೇಳಿ. ಹಾಗಾಗಿ ಅವ್ರ ಪಾಪ ನೋಡ್ತಿದ್ದಾರೆ. ಇನ್ನು ನನ್ನ ಕಾಲು ನೋಡ್ಬೋದು, ಸಮ ಸ್ಟಾರ್ಟ್ ಆಯಿತು. ಇನ್ನೂ ವಿಪರೀತ ಹೊಡೆದು ಅದರಲ್ಲಿ ಬ್ಲಡ್ ಎಲ್ಲ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಆರೋಗ್ಯವಾಗಿರೋದನ್ನು ಊಟ ಮಾಡ್ತೀವಂದ್ರೂ ಕೂಡ ಕೆಲವೊಂದು ಏನಿರುತ್ತೆ ಅದು ನಮ್ಮಿಂದ ದೂರ ಆಗೋದೇ ಇಲ್ಲ. ಬಟ್ ಚಿಕ್ಕದು ಇನ್ನೂ ಬರ್ತಾ 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 ಈ ಸಮ್ಮರ್ ಹೋಗೋಷ್ಟೊತ್ತಿಗೆ ವಿಪರೀತ ನೋವು, ಆಮೇಲೆ ಮ್ಯಾಟಿಗೆ ತಗ್ಲಂಗಿಲ್ಲ, ಏನಾದರೂ ಬಡಿಯೋಂಗಿಲ್ಲ, ಅಷ್ಟೊಂದು ನೋವು ಅನಿಸ್ತಾ ಇರುತ್ತೆ. ಆ ಸ್ಕಿನ್ ಕಟ್ ಮಾಡ್ದಂಗೆಲ್ಲ ಬೆಳೀತಾ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ನಾನು ಚಪ್ಪಲ್ನ ಹಾಕಲೇಬೇಕು. ಕೆಲವೊಂದು ಸರಿ ಕಾಲು ಉರಿತಾ ಇರುತ್ತೆ, ಕೆಲವೊಂದು ಸರಿ ಹಿಂಗಾಗ್ತಾ ಇರುತ್ತೆ. ಎಷ್ಟೊಂದು ನೋವು ಅಂದರೆ ಅದನ್ನು ಹೇಳಂಗೆ ಇಲ್ಲ. ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಇವಾಗ ಏನು ಅಡುಗೆ ಮಾಡಿದ್ದೀವಲ್ಲ ಅದು ಮಾಡಿರೋದಾಗಿದ್ದರೆ ಎಲ್ಲರೂ ಊಟ ಮಾಡ್ಕೋಬೋದು, ಪಡ್ಕೊಂಡು ಬಂದಿರೋದು ಏನಿರುತ್ತಲ್ಲ ಅದನ್ನು ನಾವು ಮಾತ್ರ ಅನುಭವಿಸ್ಬೇಕು ಅಂತ. ನಿಜ, ಅದೆಷ್ಟು ಸತ್ಯವಾಗಿರೋಂಥ ಮಾತು. ಇವತ್ತು ನಾವು ಗಂಟೆಗಟ್ಟಲೆ ನಿಂತ್ಕೊಂಡು ಅಡುಗೆ ಮಾಡಿರ್ತೀವಿ, ಮನೇಲಿ ಎಲ್ಲರೂ ಊಟ ಮಾಡ್ತೀವಿ. ಬಟ್ ವೈಯಕ್ತಿಕವಾಗಿ ನಮಗೆ ದೇವ್ರು ಏನು ಕೊಟ್ಟಿರ್ತಾನೆ ಅದನ್ನು ನಾವು ಮಾತ್ರ ಫೇಸ್ ಮಾಡಬೇಕು. ಇನ್ನು ನಾನು ನೋಡದೇ ಇರೋ ಟೈಮಲ್ಲಿ ವೈಭವ್ ಫ್ರಿಜ್ ಮ್ಯಾಗ್ನೆಟ್ನ ತೊಗೊಂಡು ಆಟ ಆಡಿದ್ದಾನೆ. ಅದು ಕೆಳಗಡೆ ಬಿದ್ದು ಒಡೆದೋಗಿದೆ. ನಾನು ಅದನ್ನು ಎಷ್ಟೋ ಸಾರಿ ಕೇಳಿದೆ, ಆ ಉಕ್ಕೆ ಎಲ್ಲಿದೆ ಅದು ಅಂತ ಹೇಳಿ. ಅವನು ಹೇಳಲೇ ಇಲ್ಲ. ನಾನು ಬಟ್ಟೆ ತೊಳಿಬೇಕಾದ್ರೆ ಅವನು ಬೆಲ್ಟಲ್ಲಿ ಹಾಕ್ಕೊಂಡಿದ್ದ ಇದು ಸಿಕ್ತು. ಹಾಗಾಗಿ ಮತ್ತೆ ರಿಪೇರಿ ಮಾಡಿ ಫ್ರಿಜ್ಗೆ ಅಂಟಿಸಿದ್ದೀನಿ. ಹಂಪೆಯಲ್ಲಿ ತೊಗೊಂಡು ಬಂದಿದ್ದೆ. ಎಲ್ಲಿಗಾದರೂ ಹೋದಾಗ ಅದನ್ನು ತೊಗೊಂಡು ಬಂದಿದ್ದು ಅದೊಂದು ಮೆಮೊರಿ ಇರುತ್ತೆ. ಅದನ್ನ ಅಷ್ಟು ಬೇಗ ಹಾಳು ಮಾಡ್ಕೊಳ್ಳೋದೇ ಇಲ್ಲ. ಅವನು ಮುಟ್ಟಲ್ಲ, ಕಡಿಮೆ, ಏನೋ ಗೊತ್ತಿಲ್ಲ, ಆಟ ಆಡಬೇಕು ಅಂತ ತೊಗೊಂಡಿದ್ದಾನೆ, ಅದು ಬೈ ಮಿಸ್ಟೇಕ್ ಒಡೆದೋಗಿತ್ತು. ಇನ್ನು ಗ್ರಾಸರಿ ಎಲ್ಲ ಕೆಲವೊಂದೆಲ್ಲ ಖಾಲಿಯಾಗಿತ್ತು, ಅದನ್ನು ತೊಳೆದಿಟ್ಟಿದ್ದೆ, ಜಾರೆಲ್ಲ ರೀಫಿಲ್ ಮಾಡ್ಕೊಳ್ತಿದ್ದೀನಿ. ನುಚ್ಚನ್ನ ಕಡಿಮೆ ಬಳಸೋದು, ಅಂದರೆ ನೈಟ್ ಟೈಮಲ್ಲಿ ಅಥವಾ ಬೆಳಗ್ಗೆ ಹೋಗೋ ಒಂದು ಸರಿ ಮಾಡ್ತಿರೋದ್ರಿಂದ ಹುರಿದಿಟ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರುಚಿನೂ ಚೆನ್ನಾಗಿರುತ್ತೆ, ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ, ಆಮೇಲೆ ಹುಳ ಕೂಡ ಹತ್ತಲ್ಲ. ಯಾವಾಗೇ ತೊಗೊಂಡು ಬಂದ್ರೂ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಎಷ್ಟು ದಿನನಾದರೂ ಇಟ್ಕೋಬೋದು. ಹಾಗಾಗಿ ಇಲ್ಲ ಅಂದರೆ ಭಾಳ ಬೇಗನೆ ಹುಳ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹುರಿದು ಎತ್ತಿಟ್ಕೊಳ್ತಿದ್ದೀನಿ. ಇನ್ನು ಪುಡಿಗಳೆಲ್ಲ ಖಾಲಿಯಾಗಿದೆ. ಕಡಲೆಪುಡಿ ಹಾಗೆ ಗುರೆಳ್ ಪುಡಿ, ಕಡಲೆಪುಡಿ ಏನಿದೆಯಲ್ಲ ಅದನ್ನು ಮೊದಲು ಮಾಡ್ಕೊಳ್ತಿದ್ದೀನಿ. ಈ ದೋಸೆಗೆ, ಇಡ್ಲಿಗೆ, ಚಿತ್ರಾನ್ನಕ್ಕೆ, ಆಮೇಲೆ ಚಪಾತಿ ಪುಡಿ ತುಪ್ಪ ಅಥವಾ ಅನ್ನ ಪುಡಿ ತುಪ್ಪ ಒಳ್ಳೆ ಕಾಂಬಿನೇಷನ್. ಯಾರಾದರೂ ಟ್ರೈ ಮಾಡೋರಿದ್ರೆ ಖಂಡಿತ ಮಾಡಿ ನೋಡಿ. ಈ ಪುಡಿ ಒಂದು ಇದ್ಬಿಟ್ರೆ ಸಾಕು, ಬೇರೆ ಏನು ಬೇಡ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಅನ್ನದ ಜೊತೆ ಒಗ್ಗರಣೆ, ಉಪ್ಪಿಟ್ಟು, ಅವಲಕ್ಕಿ ಏನೇ ಮಾಡಲಿ ಬೆಸ್ಟ್ ಕಾಂಬಿನೇಷನ್, ಹೊಟ್ಟೆ ಕೆಡಲ್ಲ, ಏನಿಲ್ಲ. ದೋಸೆ ಮಾಡಿದಾಗಂತೂ ಎಷ್ಟೊಂದು ಪುಡಿ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ನಾವು ಪುಟಾಣಿ ಜೊತೆನೇ ಖಾರ, ಉಪ್ಪು, ಅರಿಶಿನ ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು. ಬಟ್ ರುಚಿ ಚೆನ್ನಾಗಿ ಬರಲ್ಲ, ಇದರಷ್ಟು ಘಮ ಚೆನ್ನಾಗಿ ಬರಲ್ಲ. ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅದರ ಪರಿಣಾಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನನಗೆ ಇದೇ ಥರ ಮಾಡೋದಕ್ಕೆ ಇಷ್ಟ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ದೋಸೆ ಮಾಡಿದಾಗಂತೂ ವೈಭವ್ ಪುಡಿ ಇಲ್ಲ ಅಂದರೆ ಅಸಲ ದೋಸೆನೇ ಮುಟ್ಟಲ್ಲ. ಅವನಿಗೆ ಅಷ್ಟೊಂದು ಇಷ್ಟ ಈ ಪುಡಿ. ದೋಸೆಗೆ ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ಇನ್ನು ಈ ಪುಡಿ ಆಗಿದೆ, ಕಂಪ್ಲೀಟಾಗಿ ತಣ್ಣಗಾಗಬೇಕು. ಗುರೆಳ್ ಖಾಲಿ ಆಗೋಗಿದೆ, ನಾನು ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಅಗಸಿನ ಹುರಿದ್ಬಿಟ್ಟು ಪುಡಿನ ಮಾಡ್ಕೊಳ್ತಿದ್ದೀನಿ. ಸೇಮ್ ಗುರೆಳ್ ಪುಡಿ ಹೇಗೋ ಹಾಗೇ. ಇದ್ರ ಮಧ್ಯದಲ್ಲಿ ಸ್ವಲ್ಪ
ಬ್ಯಾಟ್ರಿ ಲೋ ಆಯಿತು, ಚಾರ್ಜಿಗಿಟ್ಟೆ. ಹಾಗಾಗಿ ಎಲ್ಲ ಪುಡಿ ರೆಡಿ ಆಯಿತು. ಹಾಗೆ ಮಕ್ಕಳ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ಮಾಡೋ ಥರ ಸ್ವಲ್ಪ ಅವಲಕ್ಕಿ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಏನಪ್ಪಾಜಿ ಅದು ಡ್ರಾಯಿಂಗು ಏನು? ನ್ಯಾಚುರಲ್ ಡ್ರಾಯಿಂಗ್. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ. ಇಲ್ಲಿ ನೋಡ್ರಿ, ಇದೊಂದು ಡ್ರಾಯಿಂಗು. ಇದು ಓನ್ ಡ್ರಾಯಿಂಗು, ನಾನೇ ಮಾಡಿದ್ದು. ಏನು ವಿಡಿಯೋ ನೋಡಿಲ್ಲ. ಇವೆಲ್ಲ ಗುಡ್ಡಗಳು. ಇದು ಇವಾಗ ಜಸ್ಟ್ ಇವಾಗ ಸನ್ಸೆಟ್ ಆಗಕ್ಕೆ ಬಂದೈತೆ. ಇವೆಲ್ಲ ಕ್ಲೌಡ್ಸ್, ಇವೆಲ್ಲ ಬುಷಸ್, ಮತ್ತು ಇದೆಲ್ಲ ಬುಷು, ಮತ್ತು ಇದು ಹೂವು ಬೆಳೆದಿದ್ದಾವೆ. ಮತ್ತು ಇದು ಮರ. ಏನು ಮರ ಅದು? ಮ್ಯಾಂಗೋ ಟ್ರೀ. ಗುಡ್ ಬಾಯ್ ವೈಭವ್, ವೆರಿ ಗುಡ್, ನೈಸ್. ಪಾಪ